Hey guys, welcome back to my channel Tarunya Vlogs. Good morning guys. ಇವಾಗ ಟೈಮ್ 6:50. ಇವತ್ತು ಪ್ರೋಗ್ರಾಮ್ ಇದೆ. ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಡ್ರಾಮಾ ಡೈರಿ ಪ್ರೋಗ್ರಾಮ್ ಹತ್ರ ಬರ್ತಾಯಿದೆ, ಅದು ಬಂದಾಗ ವ್ಲಾಗ್ ಮಾಡ್ತೀನಿ ಅಂತ. ಸೊ ಇವತ್ತು ಅವತ್ತು ಪ್ರೋಗ್ರಾಮ್ ಇದೆ. ನಿನ್ನೆ ನೈಟ್ ಸ್ಕೂಲಿಂದ ಹೊರಡೋಕ್ಕೆ 6 o'clock. ಹುಷಾರಿಲ್ಲ ನನಗೆ, ನಾಟ್ ಎಟ್ ಆಲ್ ಫೀಲಿಂಗ್ ವೆಲ್. ಬಟ್ ಆದರೂ ಹೋಗಲೇಬೇಕು ಇವತ್ತು ಸ್ಕೂಲಿಗೆ, ಯಾಕಂದರೆ ನನ್ನ ಪ್ರೋಗ್ರಾಮು. ಸೊ ಇವಾಗ ಬೆಳಗ್ಗೆ ಹೋಗಿ ಬಲೂನ್ ಡೆಕೋರೇಷನ್ಸ್ ಎಲ್ಲ ಫಿನಿಶ್ ಅಪ್ ಮಾಡಲೇಬೇಕು. ವಿತಿನ್ 8:30ಗೆ ಪೇರೆಂಟ್ಸ್ ಎಲ್ಲ ಬಂದುಬಿಡ್ತಾರೆ. ಸೊ ಅಲ್ಲೆಲ್ಲ ಹೆಂಗೆ ಸಿಚುವೇಶನ್ ಇರುತ್ತೆ ಗೊತ್ತಿಲ್ಲ, ಹೋಗಿ ನೋಡೋಣ. ಗೈಸ್ ಈಗ ಸ್ಕೂಲ್ ರೀಚ್ ಆಗಿದ್ದೀವಿ. ಡೆಕೋರೇಷನ್ ಎಲ್ಲ ಹೆಂಗಿದೆಯೋ ಸ್ವಲ್ಪ ಎಲ್ಲ ಆಚೆ ಬಂದ್ಬಿಟ್ಟೈತೆ, ಮತ್ತು ಅದನ್ನು ಹಾಕಿ ಅಂಟಿಸ್ಬೇಕು. ಲಿಟ್ರಲಿ ನನ್ನ ಕೈಲಿ ಆಗ್ತಾನೆ ಇಲ್ಲ, ಅಷ್ಟು ಸುಸ್ತಾಗ್ತಿದೆ. ಬಿಕಾಸ್ ಜ್ವರ ಬಂದಿರೋದಕ್ಕೆ ಇವತ್ತು ಹೆಂಗಾಗುತ್ತೆ ಅನ್ನೋ ನನಗಂತೂ ಗೊತ್ತಿಲ್ಲ. ಸ್ಕೂಲಲ್ಲಿನ ಯಾರೂ ಬಂದಿಲ್ಲ, ಇಲ್ಲ ಬಲೂನ್ಸ್ ಫಿಕ್ಸ್ ಮಾಡಬೇಕು. ಆ್ಯಂಡ್ ಪ್ಯಾರೆಂಟ್ಸ್ ಫೀಡ್ಬ್ಯಾಕಾಗಿ ಸ್ಕ್ಯಾನರ್ ಅಡ್ಜಸ್ಟ್ ಮಾಡಬೇಕು. ಇನ್ನೂ ಎಷ್ಟೊಂದು ಕೆಲಸ ಐತೆ, ಇನ್ನು ಯಾರೂ ಬಂದಿಲ್ಲ. ಸ್ಟಾಫ್ ರೂಮ್ ಕೀನೂ ಇಲ್ಲ ನನ್ನ ಹತ್ರ, ಎಂತ ಮಾಡೋದು ಗೊತ್ತಿಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಯು ಡೋಂಟ್ ಸ್ಪೀಕ್ ಕನ್ನಡ. ಕನ್ನಡನೇ ಬರಲ್ಲ ಗುರು. ನೋಡಿ ಗೈಸ್, ನಿಮ್ಗೆ ಯಾರಿಗಾದ್ರೂ ತರಕಾರಿ ಬೇಕಂದ್ರೆ ಹೇಳಿ, ನನ್ನ ಬ್ಲಾಗಿಂದ ಫ್ರೀಯಾಗಿ ಸಿಗುತ್ತೆ, ಕಾಸೇ ಬೇಡ ತರಕಾರಿಗೆ. Hey no, he came from there on this only. Come. Is you anchoring ಮಾಡ್ತಾಳೆ? Welcome to the program of Drama Diary. Then? What then? Your MC no. We'll be giving script before only. I asked if you are MC. I don't know who will do MC with the carrot and all. Only you will do. Yeah. ಎಷ್ಟು ನಾಟಕ ಮಾಡ್ತೀನಿ ನೋಡಿ ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. Why she will behave like this? Yesterday in front of principal ma'am, she is behaving like a duck. You open your. Hey, first you open. Hey. Small people should listen to her. No. What a funny. Jeez. She's doing like this. What if she said this? Hey, open your. Without any hesitation. Open your. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. Been 1 year, right? 1 year. You know Doraemon never cleans his teeth. How you only got me? Lion will never brush. I can't believe it. I like his kind of. He's fine. Okay. I'm not scared of anybody. Oh.
ಮಾಡಲ್ ಹಾಕೊಂಡು ಆರ್ಕಿಡ್ಸ್ ಅಲ್ಲಿ ಮಾಡ್ರನ್ ಐ ಆಂಟಿ ಇದ್ದಾರೆ. ಯಾವ್ದಾದ್ರು ನಿಮ್ ಸ್ಕೂಲ್ಗಳಿಗೆ ಬೇಕು ಅಂದ್ರೆ ಹೇಳಿ, ಸ್ಪಾನ್ಸರ್ ಮಾಡ್ತೀವಿ ಆಂಟಿ. 1 ಆಂಟಿ ತಗೊಂಡ್ರೆ ಒಂದು ಆಂಟಿ ತಗೊಂಡ್ರೆ ಇನ್ನೊಂದು ಇಟ್ಸ್ ಫಾರ್ ಪೇರೆಂಟ್ಸ್ ಆಕ್ಟಿಂಗ್. ಪೇರೆಂಟ್ಸ್ ಇದನ್ನ ಆಕ್ಟ್ ಮಾಡ್ತಾರೆ. ಈ ಚಿಟ್ಸ್ನ ತೆಗ್ದ್ಬಿಟ್ಟು ಪೇರೆಂಟ್ಸ್ ಅದ್ರಲ್ಲಿ ಏನಿರುತ್ತೋ ಅದನ್ನ ನೋಡಿ ಆಕ್ಟಿಂಗ್ ಮಾಡ್ತಾರೆ. ಈ ಥರ ಮುಖ ಇಟ್ಕೊಂಡು ಸೊ ಆಕ್ಟ್ ಮಾಡ್ತಾರೆ. ಇದು ರೆಡಿ ಬೌಲು, ಇದು QR ಫೀಡ್ಬ್ಯಾಕ್ ಸ್ಕ್ಯಾನರ್. ಐ ವಿಲ್ ಗಿವ್ ಗೈಸ್. ಇದು ಫೀಡ್ಬ್ಯಾಕ್ ಸ್ಕ್ಯಾನರು. ಆಲ್ರೆಡಿ ಅಲ್ಲಿ ಅಂಟಿಸಿದ್ದೀವಿ. ಇನ್ನೆಲ್ಲೆಲ್ಲ ಅಂಟಿಸ್ಬೇಕೋ ನನಗೆ ಗೊತ್ತಿಲ್ಲ, ನೋಡೋಣ, ಕೇಳ್ತೀನಿ ಮ್ಯಾಮ್ನ. ಈಗ ನೋಡಿ ಫೈನಲಿ ರೆಡಿ ಮಾಡಿದ್ದೀವಿ. ಹೆಂಗೆ ರೆಡಿ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿ. ಸೊ ಇದು ಒಬ್ಬಳೇ ಇಷ್ಟೆಲ್ಲ ಮಾಡಿಲ್ಲ. ಸೊ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನ್ನ ಡ್ರಾಮಾ ಡೈರಿಗೆ. ಸೊ ಈ ಇವೆಂಟ್ ಸಕ್ಸಸ್ ಆದರೆ ಫುಲ್ ಖುಷಿ ನಾನು. ಗೈಸ್ ಮ್ಯೂಸಿಕ್ ರೆಡಿ ಇದೆ, ಸ್ಟೇಜ್ ಫೈನಲಿ ರೆಡಿ ಆಯಿತು, ಮ್ಯೂಸಿಕ್ ರೆಡಿ ಇದೆ, ಮಕ್ಕಳ ಪ್ರಾಪ್ಸ್ ರೆಡಿ ಇದೆ. ಇನ್ನೇನು ಮಿಸ್ಸಿಂಗು ಯೋಚನೆ ಮಾಡ್ತಾಯಿದ್ದೀನಿ, ಏನಾದರೂ ಮರ್ತುಬಿಟ್ಟಿದ್ದೀನ ಏನು ಅಂತ. ಮರ್ತುಬಿಟ್ರೆ ನಾನು ಸರಿಯಾಗಿ ಮಾಡ್ತಾರೆ. ಆ್ಯಂಕರ್ಸ್ನ ನೋಡಬೇಕು, ಆ್ಯಂಕರ್ಸ್ ಎಲ್ಲ ಏನು ಮಾಡಿದ್ದಾರೆ ಗೊತ್ತಿಲ್ಲ ಗೈಸ್. ಅದು ಫೀಡ್ಬ್ಯಾಕು ಅಂದರೆ ಪೇರೆಂಟ್ಸಿಗೆ ಪ್ರೋಗ್ರಾಮ್ ನೋಡಿ ಹೆಂಗೆ ಅನ್ನಿಸ್ತು, ಸ್ಕೂಲ್ ಬಗ್ಗೆ ಅವ್ರಿಗೆ ಹೆಂಗೆ ಅನ್ನಿಸ್ತು ಅಂತ ಅವರು ಸ್ಕ್ಯಾನ್ ಮಾಡಿ ಫೀಡ್ಬ್ಯಾಕ್ ಅದನ್ನು ಕೊಡ್ಬೋದು. ನನಗಂತೂ ಇವತ್ತು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಮಕ್ಕಳೆಲ್ಲ ಹೆಂಗೆ ರೆಡಿಯಾಗಿದ್ದಾರೆ ನೋಡಿ. ಸೇ ಹಾಯ್ ಪಿಕಾಕ್, ಸೇ ಹಾಯ್. ಹೇ ಗೈಸ್, ಈಗ ಮನೆಗೆ ಬಂದೆ. ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗ್ದಿದ ತಕ್ಷಣ ಟೈಮ್ ಸಿಕ್ಕಿಲ್ಲ ನನಗೆ ವ್ಲಾಗ್ ಎಂಡಪ್ ಮಾಡೋಕ್ಕೆ. ಅಥವಾ ಕೆಲವೊಂದು ಕ್ಲಿಪ್ಪಿಂಗ್ಸು, ಬ್ಯಾಕ್ಗ್ರೌಂಡಲ್ಲಿ ಏನೇನು ಆಟ ಎಲ್ಲ ಆಡಿದ್ದೀವಿ, ಎಷ್ಟು ಎಂಜಾಯ್ ಮಾಡಿದ್ದು ಅದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ಬಿಕಾಸ್ ಅಲ್ಲಿಂದ ಬಂದು ಪೇರೆಂಟ್ಸ್ ಎಲ್ಲ ಹೋಗಿದ ತಕ್ಷಣ 1 hour ಬಿಟ್ಕೊಂಡು ಡೆಕೋರೇಷನ್ ಮಾಡಿದ್ನೆಲ್ಲ ರಿಮೂವ್ ಮಾಡಿ ಮತ್ತೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಷ್ಟರಲ್ಲಿ ಟೈಮ್ ಆಗೇ ಹೊರಟೋಯ್ತು. ಆ್ಯಂಡ್ ಕೋಲ್ಡ್ ಆಗಿದೆ. ಸೊ ಪ್ರೋಗ್ರಾಮ್ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಸೊ ನನ್ನ ಪ್ರಿನ್ಸಿಪಲ್ಲು, ನನ್ನ ಕೋಆರ್ಡಿನೇಟರ್ ಸಿಕ್ಕಾಪಟ್ಟೆ ಖುಷಿಯಾದರು. ಬಿಕಾಸ್ ನಾನು ಟೀಚರ್ ಅಲ್ಲ, ನಾನೊಬ್ಬಳು ಡ್ಯಾನ್ಸ್ ಟೀಚರು. ಆ್ಯಕ್ಟಿಂಗ್ ಎಕ್ಸ್ಪ್ರೆಷನ್ಸ್ನ ಹೇಳ್ಕೊಡ್ಬೋದು, ಬಟ್ ಆ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ಇನ್ ಡೀಟೇಲಾಗಿ, ನವರಸಗಳಂತೀವಲ್ಲ, ಇನ್ ಡೀಟೇಲಾಗಿ ಹೇಳ್ಕೊಳ್ಳೋದು ಇಟ್ಸ್ ವೆರಿ ವೆರಿ ಹಾರ್ಡ್, ಸಿಕ್ಕಾಪಟ್ಟೆ ಕಷ್ಟ. ಸೊ ಅದನ್ನು ನಾನು ಮಕ್ಳಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಪ್ಲ್ಯಾನರ್, ನನ್ನ ಟ್ರೈನಪ್ ಮಾಡ್ದಂಗೆ ಅವ್ರಿಗೂ ಕೂಡ ಮಾಡಿಸಿ. ಸೊ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂತು. ನಮ್ಮ ಪ್ರಿನ್ಸಿಪಲ್ ತುಂಬಾ ಖುಷಿಪಟ್ಟರು, ನನ್ನ ಕೋಆರ್ಡಿನೇಟರು ಕೂಡ ಸಿಕ್ಕಾಪಟ್ಟೆ ಖುಷಿಪಟ್ಟರು, ಅಪ್ರಿಷಿಯೇಟ್ ಮಾಡಿದ್ರು. ಸೊ ಐ ಫೀಲ್ಟ್ ವೆರಿ ಹ್ಯಾಪಿ. ಸೊ ಇವತ್ತು ನನ್ನ ದಿನ ಬೆಳಗ್ಗೆವರೆಗೂ ನಾನು ಎದೆ ಡಗ ಅಂತ ಹೊಡ್ಕೋತಾ ಇತ್ತು. ಏನು ಬರುತ್ತೋ ಫೀಡ್ಬ್ಯಾಕ್, ಹೆಂಗೆ ಬರುತ್ತೋ ಪೇರೆಂಟ್ಸ್ ಫೀಡ್ಬ್ಯಾಕ್ ಏನು ಬರುತ್ತೋ. ಬಟ್ ಯಾವಾಗ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು ಅಲ್ಲಿಗೆ ಫುಲ್ ಖುಷಿ ಆಗೋಯ್ತು. ಆ ಖುಷಿಯಲ್ಲಿ ಮಧ್ಯಾಹ್ನ ಊಟನೂ ಮಾಡಿಲ್ಲ. ಸೊ ಈಗ ಜಸ್ಟ್ ಮನೆಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಸೊ ಫುಲ್ ರೆಸ್ಟ್ ಮಾಡ್ತೀನಿ ಇವತ್ತು. ನಾಳೆ ಸಂಡೇ ಫುಲ್ ಹ್ಯಾಪಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಶುಭರಾತ್ರಿ.